ಟ್ರಾನ್ಸ್ಪರೆನ್ಸಿ. ಇದಾದ್ಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಆಮೇಲೆ ಯಾವತ್ತು ನೀವು ಎಕ್ಸಾಮಿನೇಷನ್ ಬರ್ತೀರಾ ಅವತ್ತು ಸಾಯಂಕಾಲ ನಿಮಗೆ ಕಂಪ್ಯೂಟರ್ ಅಲ್ಲಿ ಆನ್ಸರ್ಸ್ ಅಪ್ಲೋಡ್ ಮಾಡ್ತೇವೆ. ನಿಮಗೆ ಗೊತ್ತಾಗ್ಬಿಡ್ತದೆ ಏನು ಅಂತ ಹೇಳಿ. ಪ್ರಿಂಟೆಡ್ ಶೀಟ್ಸ್ ಕೊಡ್ತೇವೆ ಅಂತ ಹೇಳ್ತಾರೆ. ಲೈವ್ ಇಂಟರ್ವ್ಯೂ. ಆಮೇಲೆ ಯೂಟ್ಯೂಬ್ ಅಲ್ಲಿ ಅದು ಡೈರೆಕ್ಟ್ ಪ್ರಸಾರ ಆಗ್ತಾ ಇರುತ್ತೆ, ಯಾವ ವ್ಯಕ್ತಿ ಸರಿಯಾಗಿ ಮಾಡ್ತಾನೆ, ಯಾವ ವ್ಯಕ್ತಿ ಸರಿಯಾಗಿ ಮಾಡಲ್ಲ ಅಂತ ಹೇಳಿ. ಇದೆಲ್ಲ ಆಗತಕ್ಕಂಥದ್ದು ತಮಿಳುನಾಡಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇವತ್ತು 79 ವರ್ಷದ ಭಾರತದ ಇತಿಹಾಸದಲ್ಲಿ 60 ವರ್ಷದಕ್ಕಿಂತ ಜಾಸ್ತಿ ನೀವೇ ಅಧಿಕಾರದಲ್ಲಿ ಇದ್ದೀರಲ್ಲ. ಅದು 60 ವರ್ಷದಿಂದ ನೀವು ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದು ಯಾವ ರೀತಿ ಗೆಡ್ಡೆ ಗೆಣಸು. ಒಂದ್ ನಿಮಿಷ ಇರ್ರಿ. ನೀವು ಯಾವಾಗ ಸ್ಕ್ಯಾಮ್ಸ್ ಆಗಿದೆ ಕೆಇಎ ಮತ್ತು ಕೆಪಿಎಸ್ಸಿ ಅಂತ ತಪ್ಪಾಗಿ ಹೇಳ್ತೀರಾ. ಕೆಇಎ ಕಂಡಕ್ಟ್ ಮಾಡ್ತಕ್ಕಂತಹದ್ದು ಕೇವಲ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಇದಕ್ಕೆ ಮಾತ್ರ. ಕೆಪಿಎಸ್ಸಿನೇ ಎ ಮತ್ತು ಬಿ ಗೆ ಕಂಡಕ್ಟ್ ಮಾಡಬೇಕು. ಅದರಿಂದ ಕನ್ಫ್ಯೂಷನ್ ಬೇಡ. ಕೆಇಎ ಕೊಟ್ಬಿಡಿ ಅದೆಲ್ಲ ಆಗಲ್ಲ. ಕೆಪಿಎಸ್ಸಿ ಈಸ್ ರೆಸ್ಪಾನ್ಸಿಬಲ್. ಏನೋ ಡಿಸಾಲ್ವ್ ಮಾಡ್ಬಿಡ್ತೀವಿ, ಅದ ನೋಡಿ ಡಿಸಾಲ್ವ್ ಮಾಡೋದು ರಿಫಾರ್ಮ್ಸ್ ತರ್ತೀವಿ ಅಂತ ಹೇಳಿ ಒಪ್ಕೊಳ್ಳೋಣ, ಡಿಸಾಲ್ವ್ ಮಾಡ್ಬಿಡ್ತೀವಿ. ಇದೆಲ್ಲ ಹೆಂಗೆ ಅಂತ ಪ್ರಿಯಾಂಕಾ ಖರ್ಗೆ ಅಂತವ್ರು ಮಾತ್ರ ಮಾತಾಡಕ್ಕಾಗೋದು. ನೋಡಿ, ಈಗ 1998 ಬ್ಯಾಚ್ 1999 ಬ್ಯಾಚ್ ಅಲ್ಲಿ ಆದಂತ ಕೆಎಸ್ ಆಫೀಸರ್ಸ್ಗೆ 36 ಜನ ಸ್ಯಾಕ್ ಮಾಡಿದ್ರು, 12 ಜನಕ್ಕೆ ಪ್ರಮೋಷನ್ ಕೊಟ್ಟಿದ್ರು. ಅದಾದ್ಮೇಲೆ ಮತ್ತೆ ರಿವರ್ಸ್ ಮಾಡಿದ್ರು. ಎಷ್ಟ್ರಿ ಮುಜುಗರ ಆಗುತ್ತೆ. ಯಾವ್ರಿ ಇದ್ರು ಇದೆಲ್ಲ ಯಾವಾಗ ನಡೀತ್ರಿ? ಆಯ್ತು 99. ಆಮೇಲೆ 2004ರಲ್ಲೂ ಸೇಮ್ ವಿಚಾರ. 2023ರಲ್ಲೂ ಎಡಬಲ್ ವಿಚಾರಗಳ ಸೇಮ್. ಆಮೇಲೆ 2014 ಒಂದೇ ಒಂದು ಎಕ್ಸಾಮ್ ಸರಿಯಾಗಿ ಆಗಿರೋದು. 2014ನಲ್ಲಿ ನಡೆದಂತಹ ಒಂದ್ ನಿಮಿಷ ಅದಾದ್ಮೇಲೆ ಅದರಲ್ಲಿ ಒಂದು ತುಂಬಾ ಒಂದು ಒಳ್ಳೆ ವಿಚಾರ. 2014ರಲ್ಲಿ ಮೊನ್ನೆ ಯಾರೋ ಒಬ್ರು ಹೆಸರು ಹೇಳೋದು ಬೇಡ, ಒಬ್ಬ ಹಿರಿಯ ಅಧಿಕಾರಿ ಇವತ್ತು ಸರ್ವ್ ಮಾಡ್ತಾರೆ, ಎಸಿ ಲೆವೆಲ್ ಸರ್ವ್ ಮಾಡ್ತಾರೆ, ಇನ್ನೇನು ಪ್ರಮೋಷನ್ ಆಗ್ತಿದೆ. ಅವ್ರ ಮೇಡಮ್ ಅವ್ರು ಹೇಳ್ತಾ ಇದ್ರು, ಸರ್ ನನ್ಗೆ 0 ಮಾರ್ಕ್ಸ್ ಕೊಟ್ಟಿದ್ರು ಸರ್ ಎಸ್ ಎ ನಲ್ಲಿ. 0 ಮಾರ್ಕ್ಸ್ 220 ಮಾರ್ಕ್ 210ಕ್ಕೆ 0 ಮಾರ್ಕ್ಸ್ ಸರ್. ಅದಾದ್ಮೇಲೆ ಇಲ್ಲ 210ಕ್ಕೆ ಅದಾದ್ಮೇಲೆ ನಾನು ರಿವ್ಯಾಲ್ಯೂಯೇಷನ್ ಹಾಕೊಂಡೆ. ರಿವ್ಯಾಲ್ಯೂಯೇಷನ್ ಹಾಕೊಟ್ಟಾಗ 190 ಬಂತು ಸರ್. ಅದಾದ್ಮೇಲೆ 250 ಪೋಸ್ಟ್ ಅಲ್ಲಿ 251ನೇ ಪೋಸ್ಟ್ ಕ್ರಿಯೇಟ್ ಮಾಡಿ ಸೂಪರ್ ಅನಿಯೇಷನ್ ಪೋಸ್ಟ್ ಕ್ರಿಯೇಟ್ ಮಾಡಿ ನನಗೆ 4ನೇ ರ್ಯಾಂಕ್ ಕೊಟ್ರು ಸರ್. ಇದು ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸ್ಪೆಷಲ್ ಪ್ರಾವಿಷನ್ ಕೊಡಬೇಕು ಅಂತ ಹೇಳಿ ನಮ್ ಜೊತೆ ಪ್ರಸಾದ್ ಅಂತ ಹೇಳಿ ಅಂತಲ್ಲ, ಇವ್ರಿಗೆ ನಡ್ಸಕ್ಕೆ ಬರಲ್ರಿ. ಎಕ್ಸಾಮ್ ಬರ್ದಿರೋ ಪ್ರತಿ ಅಭ್ಯರ್ಥಿಗೂ ಕೊಡಬೇಕು. ಪ್ರಸಾದ್ ಅಂತ ಬೆಳಗಾವಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಸಾದ್ ಸರ್. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಸರ್. ಕೆಪಿಎಸ್ಸಿ ನಡೆಸುವ ಪರೀಕ್ಷೆಗಳು ಅದ್ರ ಒಳಗಿರುವ ಅಧಿಕಾರಿಗಳು ಏನ್ ಹೇಳ್ತಾರೆ? ಈಗ ಕೆಪಿಎಸ್ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಲೆಕ್ಷನ್ ಆಗ್ಬಿಟ್ಟಿದೆ. ಈಗ ಏನು ಮಾನ್ಯ ಗೃಹ ಸಚಿವ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾವಲ್ಲ, ಅದಕ್ಕೆ ನಮ್ದು ಎಲ್ಲಾ ಅಭ್ಯರ್ಥಿಗಳ ಸಂಪೂರ್ಣವಾದ ಬೆಂಬಲವಿದೆ. ಇನ್ನೊಂದು ವರ್ಷ ಹೋಗ್ಲಿ ಯಾವ್ದು ಹೌದು ಮೇಡಮ್, ಅದನ್ನ ಕಂಪ್ಲೀಟ್ ಆಗಿ ಡಿಸಾಲ್ವ್ ಮಾಡ್ಲಿಕ್ಕೆ ಏನ್ ಕೊಟ್ಟಿದಾವಲ್ಲ ಅವರು ಮತ್ತೆ ಸಿಎಂ ಸಾಹೇಬರು, ಅದನ್ನ ಸಂಪೂರ್ಣವಾಗಿ ಇನ್ನೂ ಒಂದು ವರ್ಷ ತಡಾದ ಚಿಂತೆ ಇಲ್ಲ. ನಮಗೆ ಸಂಪೂರ್ಣವಾಗಿ ಕ್ಲಿಯರೆನ್ಸ್ ಕೊಟ್ಟು ಅದನ್ನ ವಿಸರ್ಜನೆ ಮಾಡಿಯೇ ಮುಂದೆ ಹೋಗೋಣ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ಪರ್ಯಾಯ ಏನು ಸರ್? ಆಯ್ತು ವಿಸರ್ಜನೆ ಮಾಡ್ಬಿಟ್ರು, ಪರ್ಯಾಯ ಏನು? ನಿಮಗೊಂದು ಮಾತು ಹೇಳಬೇಕು. 2016 ಅಲ್ಲಿ RTO ಬ್ರೇಕ್ ಇನ್ಸ್ಪೆಕ್ಟರ್ಗೆ ಒಂದು ಕಾಲ್ ಫಾರ್ಮ್ ಮಾಡಿದ್ದವು. ಕಾಲ್ ಫಾರ್ಮ್ ಮಾಡಿದಾಗ ಏನ್ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ, ಆ ನೋಟಿಫಿಕೇಶನ್ ಅನ್ನ ಪ್ರಾಸ್ಪೆಕ್ಟಿವ್ ಮಾಡೋ ಬದಲಿ ಅದನ್ನ ರೆಟ್ರೋಸ್ಪೆಕ್ಟಿವ್ ಮಾಡಿದವು. ಹೈಕೋರ್ಟ್ ಆರ್ಡರ್ ಏನ್ ಕೊಟ್ಟಿತ್ತು, ಇದನ್ನ ನೀವು ಲಾ ಅಂಡ್ ಆರ್ಡರ್ ಪ್ರಕಾರನೇ ರಿಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ ಆ ನೋಟಿಫಿಕೇಶನ್ ಅನ್ನೇ ಚೇಂಜ್ ಮಾಡಿಬಿಟ್ಟಿದಾವೆ. ಇವಾಗ್ಲೂ ಮೇಡಮ್ ಏನ್ 150 ಜನ ಏನ್ ಕೆಲಸ ಮಾಡ್ತಿದಾವಲ್ಲ RTO ಸಾವಿಗೆ ಎಲ್ಲ ಕೇಳಿದೆ 2016 ಬ್ಯಾಚ್ ಅವ್ರು ಇಷ್ಟು ಇನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ 2022 ಅಲ್ಲಿ ಇದಾಗಿತ್ತು. ಈ ಡಿಸಾಲ್ವ್ ಮಾಡೋದೇನಿದೆ ಟೆಕ್ನಿಕಲಿ ಬಹಳ ಕಷ್ಟ, ಹಾಗೆ ನೆಕ್ಸ್ಟ್ ಇಂಪಾಸಿಬಲ್ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಚರ್ಚೆ ಮಾಡೋಣ. ಅನ್ಪೂರ್ಣ ಅಂತ ಹೇಳಿ ಇನ್ನೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ತಗೊಂಡು ಚರ್ಚೆ ವಾಪಸ್ ಶುರು ಮಾಡೋಣ. ಅನ್ಪೂರ್ಣ ಅವ್ರಿಗೆ ನಮಸ್ಕಾರ. ಮೇಡಮ್ ನಮಸ್ತೆ. ಹೇಳಿ ಮೇಡಮ್, ಏನ್ ಹೇಳ್ತೀರಿ? ಕೆಪಿಎಸ್ಸಿ ಅದರ ಸುತ್ತಕೊಳ್ತಾ ಇರುವ ಈ ಭ್ರಷ್ಟಾಚಾರದ ಆರೋಪಗಳು. ಮೇಡಮ್ ಇಲ್ಲೇನಾಗಿದೆ ಅಂದ್ರೆ ಎಲ್ಲಾ ರಾಜಕೀಯಗಳು ಪಕ್ಷಾತೀತವಾಗಿ ಹೇಳ್ತೀನಿ, ಹುಲಿ ಚರ್ಮವನ್ನು ಒದ್ದಿರುವ ಎಲ್ಲಾ ಹುಲಿಗಳೇ ಇರೋದು. ನೀನ್ ನೇಮಕ ಮಾಡ್ದೆ, ನೀನ್ ಸಗಣಿ ತಿಂದೆ ನಾನು ತಿಂತಾ ಇದ್ದೀನಿ, ನೀನ್ ಮಣ್ ತಿಂದೆ ನಾನು ತಿಂತಾ ಇದ್ದೀನಿ. ಇಲ್ಲಿ ಬಡ ವಿದ್ಯಾರ್ಥಿಗಳು ಹೇಳೋದು ಯಾರಿಗೂ ಬೇಕಾಗಿಲ್ಲ. ದಿನಪ್ರತಿ ಆದ್ರೆ ಹೇಳೋದು ಒಂದೇ, ಇವರು ಇವತ್ತು ನೇಮಕಾತಿ ಆದೇಶ ಹೊರಡಿಸಿದ್ರೆ ಇನ್ನು 5-6 ವರ್ಷ ಬೇಕು ಅವ್ರ ಎಕ್ಸಾಮ್ ಮಾಡೋದಕ್ಕೆ. ಒಂದ್ ಲಿಸ್ಟ್ ಬಿಡೋದಕ್ಕೆ ಅದಕ್ಕೆ 5 ವರ್ಷ ತಗೋತಾರೆ. ಅಡಿಷನಲ್ ಲಿಸ್ಟ್ ಬಿಡಕ್ಕೆ 10-12 ವರ್ಷ ಆಗತ್ತೆ. 35 ವರ್ಷಕ್ಕೆ ನನ್ನ ಏಜ್ ಬಾರ್ ಆಗತ್ತೆ.
ಈ ಫೈಟಿಂಗ್ ಮಾಡೋದ್ರೊಳಗೆ ನಾವು ಹೊರಗಡೆ ದುಡಿಯೋಗೋ ಇಲ್ಲ, ಮನೇಲಿ ಕುತ್ಕೊಂಡು ಓದೋ ಆಗೋ ಇಲ್ಲ ಅನ್ನಂಗ್ ಮಾಡ್ತಾರೆ. ನಾನು ಪರೀಕ್ಷಾರ್ಥಿಗಳಲ್ಲಿ ಕೇಳೋದು ಒಂದೇ, ನಾನು ಕೂಡ ಪರೀಕ್ಷಾರ್ಥಿಗಳಿಗೆ ಎಲ್ಲರ ಕೇಳಿದ್ರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಕಾಲಲ್ಲಿರೋದ್ ಕೈಗೆ ತಗೊಳ್ಳಿ. ಪೆನ್ನು ಪೇಪರ್ ಬುಕ್ಸ್ ನಿಮ್ಮಿಂದ ಜೀವನ ಕಟ್ಟಕ್ ಆಗಲ್ಲ. ಕಾಲಲ್ಲಿರೋದ್ ಕೈ ತಗೊಂಡು ಪಕ್ಷಾತೀತವಾಗಿ ನಿಮ್ಮ ಮನೆ ಬಾಗ್ಲಿಗೆ ಯಾರೇ ಬಂದು ಓಟ್ ಕೊಡಿ ಅನ್ನೋದು ಫಸ್ಟ್ ನೀನ್ ಎಷ್ಟು ಕೆಲಸ ಕೊಟ್ಟಿದ್ಯಾ ಅಂತ ಕೇಳಿ. ನಿಮ್ಮ ಆಕ್ರೋಶ ಪದಗಳ ಬಳಕೆಯಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ ಮೇಡಮ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆಲಿ ಮಾತನಾಡಿದ್ದಕ್ಕೆ. ಸಹಜ ಅಲ್ವಾ ಕಲಾವತಿ ಮೇಡಮ್, ಅಂದ್ರೆ ಒಂದು ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ಮತ್ತೊಮ್ಮೆ ಮರುಪರೀಕ್ಷೆ ಅಂತಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಎಂಥ ದುಡುಕಿನ ನಿರ್ಧಾರ ಕೈಗೊಂಡಿದ್ದಾರೆ ಅನ್ನೋದಕ್ಕೆ ನೀಟ್ ನಮ್ ಕಣ್ಮುಂದೆ ಇರೋ ತಾಜಾ ಉದಾಹರಣೆ. ಅಂಥದ್ರಲ್ಲಿ ವರ್ಷಾನ್ಗಟ್ಲೆಯಿಂದ ಅನ್ಯಾಯ, ವರ್ಷಾನ್ಗಟ್ಲೆಯಿಂದಾಗಿ ಡಿಲೇ, ವರ್ಷಾನ್ಗಟ್ಲೆಯಿಂದ ಅನರ್ಹರಿಗೆ ಅವಕಾಶ ಹಿಂಗೆ ಸಿಗ್ತಾ ಇಂಥದ್ದೇ ಗಮನಿಸ್ತಾ ಇರಬೇಕಾದ್ರೆ ಇಂಥ ಸರ್ಕಾರಿ ನೌಕರಿ ಯಾಕಾದ್ರೂ ಬೇಕು ಅನ್ನೋ ಮನಸ್ಥಿತಿ ಕಲಾವತಿ ಅವ್ರದ್ದು ಮಾತ್ರ ವಾಯ್ಸ್ ಹೋಗ್ತಾ ಇದೆ. ಕಲಾವತಿ ಅವರು ಮೇಡಮ್ ನೋಡಿ, ಇಲ್ಲಿ 2013ರಿಂದ ಎಲ್ಲಾ ಪಕ್ಷಗಳು ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ರೆ ಕಲಾವತಿ ಸಮಿತಿಯ ಯಾವ ಪಕ್ಷಗಳು ಜಾರಿ ತಂದಿಲ್ಲ ಮೇಡಮ್. ಇದಕ್ಕೆ ಎಲ್ಲಾ ಪಕ್ಷಗಳು ಉತ್ತರ ಕೊಡಬೇಕು ಅಂತ ಅನ್ಸುತ್ತೆ. ಕೆಪಿಎಸ್ಸಿ ಶಿಫಾರಸ್ಸಿಗೆ 2013ರಲ್ಲಿ ಹೋಟಾ ಸಮಿತಿ ಅಂತ ಮಾಡಿದ್ರು. ಎಷ್ಟೋ ಶಿಫಾರಸ್ಸುಗಳನ್ನ ಏನು ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಆ ಸಮಿತಿ ಶಿಫಾರಸ್ ಮಾಡ್ತು. ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಜೆಡಿಎಸ್ ಅಧಿಕಾರಕ್ಕೆ ಬಂದಿದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದ್ರೆ ಯಾವ ಪಕ್ಷಗಳು ಕೂಡ ಆ ಸಮಿತಿಯ ಶಿಫಾರಸ್ಸುಗಳನ್ನ ಕಸದ ಬುಟ್ಟಿಗೆ ಎಸ್ತಿದ್ದಾರೆ ಹೊರತು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾರು ಮುಂದೆ ಬಂದಿಲ್ಲ. ಹಾಗಿದ್ರೆ ಈ ಯಾವ ಪಕ್ಷಗಳು ಕೂಡ ನಮ್ಮ ಪರವಾಗಂತೂ ಇಲ್ಲ ಮೇಡಮ್. ಇವರು ಕೆಪಿಎಸ್ಸಿ ಎಲ್ಲರಿಗೂ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಹಾಲು ಕೊಡೋ ಹಸು ಆಗೋಗ್ಬಿಟ್ಟಿದೆ. ಎಲ್ಲರೂ ಬರ್ತಾರೆ ಅಧಿಕಾರಕ್ಕೆ, ದುಡ್ಡು ಮಾಡ್ಕೋತಾರೆ, ಹೋಗ್ತಾರೆ. ಆದ್ರೆ ನಮ್ಮಂತ ಬಡ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿದಾರೆ ಹೊರತು ನಮಗೆ ಒಂದು ನ್ಯಾಯ ಆಗ್ಲಿ ಅಥವಾ ನಮಗ ಕನಸಿನ ಏನೋ ಒಂದು ಉದ್ಯೋಗ ಏನು ಹರಿಸಿ ಬರ್ತೀವಿ, ನಾವು ಕಷ್ಟಪಟ್ಟು ಓದ್ತೀವಿ, ಅದಕ್ಕೆ ಇವರು ಯಾವ ಪಕ್ಷದವರನ್ನು ಕೂಡ ಏನು ಅದಕ್ಕೆ ಭರವಸೆ ಕೊಡೋ ನಿಟ್ಟಿನಲ್ಲಿ, ಅದಕ್ಕೆ ಒಂದು ಏನು ಕೆಲಸನ ಕೊಡೋ ನಿಟ್ಟಿನಲ್ಲಿ ಯಾರೂ ಕ್ರಮಗಳನ್ನ ತಗೊಂಡಿಲ್ಲ ಮೇಡಮ್. ಎಲ್ಲಾ ಪಕ್ಷದವರಿದ್ದಾಗಲೂ ಕೂಡ ಭ್ರಷ್ಟಾಚಾರ ಅನ್ನೋದು ಆಗ್ತಾ ಇದೆ. ಇದಕ್ಕೆ ನಮಗನ್ಸೋದು ಈ ಭ್ರಷ್ಟಾಚಾರ ಇಡೀ ವ್ಯವಸ್ಥೆಲೇ ಆಗಿದೆ ಮೇಡಮ್.